ಕಳವಳ ವ್ಯಕ್ತಪಡಿಸಿದ್ರು. ಮಹಾರಾಷ್ಟ್ರ ಪೊಲೀಸ್ನವ್ರು ಬರ್ತಾರ ಇಲ್ವಾ ಅಂತ ಏನ್ ಮಾಡ್ಬೋದು ಸರ್? ಎಚ್ಚರಿಕೆಯಿಂದ ಇರ್ಬೇಕು ನೀವು ಅನ್ನೋ ಒಂದು ಸಂದೇಶ ಕೊಟ್ಟಿದ್ದಾರೆ, ಸೂಚನೆ ಕೊಟ್ಟಿದ್ದಾರೆ. ಅದೇ ಅವರಿಗೆ ನೀವು ಸಹ ಸ್ವಲ್ಪ ಆಕ್ಟಿವ್ ಆಗ್ಬೇಕಪ್ಪ, ನೀವು ಅದು ಒಳ್ಳೇದಲ್ಲ. ಮುಖ್ಯಮಂತ್ರಿಗಳಿಂದಾನೇ ಬಂದಿದೆ ಅಂದಾಗ ಇನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಜಸ್ಟಿಸ್ ಖನ್ನಾ ಅವರ ಕಮಿಷನ್ ಮಾಡಿ ಏನು ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ, ಚಿನ್ನಸ್ವಾಮಿ ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ ಅದರ ಬಗ್ಗೆ ಅವರು ಕೆಲವು ರೆಕಮೆಂಡೇಶನ್ಸ್ ಅನ್ನು ಮಾಡಿದ್ರು. ಆ ರೆಕಮೆಂಡೇಶನ್ ಅನ್ವಯ ನಾವು ಒಂದು ಕಮಿಟಿಯನ್ನ ಸೆಟಪ್ ಮಾಡಿದ್ವಿ. ಕ್ಯಾಬಿನೆಟ್ ಅಲ್ಲಿ ಇದಕ್ಕೆ ಚರ್ಚೆ ಮಾಡಿ ಒಂದು ಸಮಿತಿಯನ್ನ ರಚನೆ ಮಾಡಿದ್ವಿ. ಆ ಸಮಿತಿ ಕೂಡ ಏನ್ ಮಾಡಿದ್ದಾರೆ, ಯಾಕೆಂದ್ರೆ ನಾವು ಜಸ್ಟಿಸ್ ಖನ್ನಾ ಅವರ ರೆಕಮೆಂಡೇಶನ್ಸ್ ಅನ್ನ JCN ಅವ್ರಿಗೂ ಕೂಡ ಕಳಿಸಿದ್ವಿ, ಇದೆಲ್ಲ ಫುಲ್ಫಿಲ್ ಮಾಡಬೇಕು ಅಂತ. ಅದಕ್ಕೆ ಅವರು ಮಾಡಿದಾರಾ ಇಲ್ವಾ ಅಥವಾ ಏನು ಸ್ಥಿತಿಗತಿ ಇದೆ ಅಂತ ಹೇಳಿ ನಾವು ಕಮಿಟಿ ಕಳಿಸಿದ್ದಾರೆ. ನಮ್ಮ ಮಹೇಶ್ವರ ರಾವ್ ಅಂತ ಹೇಳಿ BBMP ಕಮಿಷನರ್ ಅವರು ಕೂಡ ಒಂದಷ್ಟು ನಮಗೆ ವರದಿಯನ್ನು ಕೊಟ್ಟಿದ್ರು. ಆ ಆಧಾರದ ಮೇಲೆ ನಾನು ಕ್ಯಾಬಿನೆಟ್ಗೆ ತಗೊಂಡೋಗಿದ್ದೆ. ಕ್ಯಾಬಿನೆಟ್ಗೆ ತಗೊಂಡೋಗೋದಕ್ಕೆ ಮುಂಚೆ KCN ಅವರು ನಮಗೆ ಮನವಿ ಮಾಡ್ಕೊಂಡ್ರು, ನಾವೆಲ್ಲ ಫುಲ್ಫಿಲ್ ಮಾಡ್ತೀವಿ, ಹೊಸ ಸಮಿತಿ ಬಂದಿದೆ, ನಾವು ಫುಲ್ಫಿಲ್ ಮಾಡ್ತೀವಿ, ಅದನ್ನೆಲ್ಲ ನಮಗೆ ಪರ್ಮಿಷನ್ ಕೊಡಿ. ಅದಕ್ಕೆ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿ ಲಾಂಗ್ ಟರ್ಮ್, ಶಾರ್ಟ್ ಟರ್ಮ್ ಇಂಪ್ಲಿಮೆಂಟೇಷನ್ ಆಧಾರದ ಮೇಲೆ ಅವರಿಗೆ ಕೊಡಿ. ಆದರೆ ಅವರಿಗೆ ಮ್ಯಾಚ್ ಪ್ರಾರಂಭ ಮಾಡೋದ್ರೆ ಮಾರ್ಚ್ನಲ್ಲಿ ಅವ್ರು IPL ಮಾಡೋದು, ಅಷ್ಟರ ಒಳಗಡೆ ಏನು ಶಾರ್ಟ್ ಟರ್ಮ್ ಅದು ಅಬ್ಸರ್ವೇಷನ್ಸ್ ಇದಾವೆ ಅವ್ರನ್ನೆಲ್ಲ ಮಾಡಬೇಕು ಅಂತ ಪರ್ಮಿಷನ್ ಕಂಡೀಷನಲ್ ಆಗಿ ಕೊಟ್ಟಿದ್ದೇವೆ. ಮತ್ತೊಂದು ಬಾರಿ ಫೈನಲ್ ಆಗಿ ನೋಡ್ತಾರೆ ಎಷ್ಟು ಮಟ್ಟಿಗೆ ಅವರು ಫುಲ್ಫಿಲ್ ಮಾಡಿದೆ ಅಂತಂದ್ರೆ ಪರ್ಮಿಷನ್ ಕೊಡ್ತೀವಿ. ಮ್ಯಾಚ್ ಆರಂಭಕ್ಕೂ ಮುಂಚೆ ಫಿಕ್ಸ್ ಆಗ್ತದೆ ಸರ್, ಮ್ಯಾಚ್ಗಳು ನಡೀತವೆ ಅಂತ, ಅವಾಗ ಫುಲ್ಫಿಲ್ ಮಾಡಿಲ್ಲ ಅನ್ನೋಂಥದ್ದು ಬಂದ್ರೆ ಕೊಡ್ತೀವಿ ಅಂತ ಅವರು ಭರವಸೆ ಕೊಟ್ಟಿದ್ದಾರೆ, ಒಂದು ರೇಟಿಂಗ್ ಕೊಟ್ಟಿದ್ದಾರೆ. ಅದರಿಂದ ನಾವು ಅವ್ರ ಮೇಲೆ ವಿಶ್ವಾಸ ಇಟ್ಟು, ಯಾಕಂದ್ರೆ ಇದು ಒಂದು ಸ್ಪೋರ್ಟ್ಸ್, ಎರಡನೇದು ರಾಜ್ಯಕ್ಕೂ ಕೂಡ ನಮಗೆ ರಾಜ್ಯ ಸರ್ಕಾರಕ್ಕೂ ಕೂಡ ಜವಾಬ್ದಾರಿ ಇದೆ. ಹಾಗಾಗಿ ನಿರಾಶೆ ಮಾಡಬಾರ್ದು ಹಾಗೆ ಅಂತ ಹೇಳಿ ಫೆಬ್ರವರಿ ತಿಂಗಳಲ್ಲಿ T20 ವರ್ಲ್ಡ್ ಕಪ್ ಇದೆ ಸರ್, ಆ ಸಮಯದಲ್ಲಿ ಏನಾದ್ರು ಆಗ್ಬೋದಾ ಅಂತ? ಇಲ್ಲ, ಅವರೆಲ್ಲ ಫುಲ್ಫಿಲ್ ಮಾಡ್ತೀವಿ, ಈಗಾಗಲೇ ಶುರು ಮಾಡಿದ್ದಾರೆ ಕೆಲಸ ಕೂಡ. ಅಲ್ಲಿ ದಾರಿಯಲ್ಲಿ ಬರುವಾಗ ಗೇಟ್ಸ್ ಎಲ್ಲ ಕಿತ್ತಾಕಿದ್ದಾರೆ, ಅದೆಲ್ಲ ನೋಡಿದೆ, ಪ್ರಾರಂಭ ಮಾಡಿದ್ದಾರೆ. ಅವ್ರು ಮಾಡುವಾಗ ಕೆಲಸಗಳನ್ನ ನಮಗೂ ವಿಶ್ವಾಸ ಬರುತ್ತಲ್ಲ, ಹಾಗಾಗಿ ಕಂಪ್ಲೀಟ್ ಮಾಡ್ತೀವಿ ಅಂತ ಅವರು ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ. ನಾವು ಮತ್ತೆ ಪುನರ್ ಪರಿಶೀಲನೆ ಮಾಡಿದ್ದೀವಿ. ಇದು ಸಿಗ್ಲಿಲ್ಲ ಅನ್ನೋಂಥದ್ದು ಒಂದು ಕಡೆ ಅವರು ಈಗಾಗಲೇ ನಾವು ಟೀಮ್ಗಳು ಸೆಟಪ್ ಮಾಡಿದ್ದಾರೆ, ಟೀಮ್ ಸೆಟಪ್ ಮಾಡಿ ಅವ್ರನ್ನ ಇಟ್ಕೊಂಡು ಬರಬೇಕು ಎಲ್ಲಿದ್ರು ಅಂತ ಹೇಳಿ ನಿನ್ನೆ ಮುಖ್ಯಮಂತ್ರಿಗಳು ಇದ್ರು ಕೂಡ ನಮ್ಮ ಕಾನ್ಫರೆನ್ಸ್ ಆದ್ಮೇಲೆ ಕೂಡ ಹೇಳಿದ್ದಾರೆ. ಅದನ್ನ ಅವರು ಹುಡುಕ್ತಾ ಇದ್ದಾರೆ, ಸಿದ್ಧದಲ್ಲಿ ಸಿಗ್ತಾರೆ ಅವರು, ಎಲ್ಲಿರ್ತಾರೆ ಅವ್ರಿಗೇನು ದೇಶ ಬಿಟ್ಟು ಹೋಗ್ತಾರೆ. ಇಷ್ಟೇ ದಿವಸ ತಲೆ ಮರೆಸ್ಕೊಂಡಿದ್ರು, ಸಿಕ್ಕೇ ಕಠಿಣವಾಗಿ ಹೇಳಿದ್ದೇನೆ. ಎಲ್ಲೆಲ್ಲಿ ಲ್ಯಾಪ್ಸಸ್ ಇದೆ, ಈಗ ಕರ್ನಾಟಕ ಪೊಲೀಸು ಬೇರೆ ಬೇರೆ ಪೊಲೀಸ್ ಬೇರೆ ರಾಜ್ಯದ ಪೊಲೀಸಿಗಿನ್ನ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ, ಆದ್ರೆ ಹಂಗಂತ ಹೇಳಿ ಸಮಾಧಾನ ಆಗಿರೋಕ್ಕಾಗುತ್ತಲ್ಲ. ಅದಕ್ಕೆ ನಾವು ಆಗಾಗ್ಗೆ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇರ್ತೀವಿ, ಆ ದೃಷ್ಟಿಯಲ್ಲಿ ಮಾಡಿದ್ದೀವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.